ಹಾಯ್ ಫ್ರೆಂಡ್ಸ್, ಮಸಾಲ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗಬೇಕಿವು. ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಕೆಂಪು ಫ್ರೈ ಆಗಬೇಕಿದು. ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಈ ಥರ ಉದ್ದಿದ್ದಾಗೆ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಬೇಳೆ ಸಾಂಬಾರು ಪೌಡರು. ಬೇಳೆ ಸಾಂಬಾರು ಪೌಡ್ರಿಗೆ ಯಾಕೆ ಮೆಣಸಿನ್ಕಾಯಿ ಹಾಕಿಲ್ಲ, ಖಾರ ಯಾಕೆ ಹಾಕಿಲ್ಲ ಅಂತ ಕೇಳ್ತಿರ್ತಾರೆ. ನೋಡಿ, ಈ ಥರ ಕೆಲವೊಂದು ಪಲ್ಯಗಳು ಮಾಡ್ಕೋಬೇಕು. ಹಿಂಗೆ ಯೆಲ್ಲೋ ಕಲರ್ ಬರಬೇಕಲ್ಲ, ಹೀಗಾಗಿ ನಾವು ಖಾರನ ಮಿಕ್ಸ್ ಮಾಡೋದಿಲ್ಲ, ಸಪ್ರೇಟ್ ಮಾಡಿಸ್ಕೊಂಡಿರ್ತೀವಿ. ಖಾರ ಪುಡಿ ಸಪ್ರೇಟು, ಬೇಳೆ ಸಾಂಬಾರು ಪೌಡ್ರು ಸಪ್ರೇಟಾಗಿ ಮಾಡಿರ್ತೀವಿ. ಮತ್ತು ಇದಕ್ಕೊಂದು ಚೂರು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬೇಯಬೇಕಿದ್ದು. ಆಲೂಗಡ್ಡೆನ ಸಿಪ್ಪೆ ತೆಗೆದು ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಮ್ಯಾಶ್ ಆದರೂ ಮಾಡ್ಕೊಬೋದು. ಸ್ಮ್ಯಾಶ್ ಮಾಡ್ಕೊಳ್ಳೋದಿದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಈ ಥರ ನೀಟಾಗಿ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋದಾದರೆ ಕಟ್ ಮಾಡ್ಕೊಳ್ಳಿ. ನಾನು ಈಗ ಕಟ್ಟೆ ಮಾಡ್ಕೊತಾ ಇರೋದು. ಈರುಳ್ಳಿ ಎಲ್ಲ ಬೆಂದಿದೆ, ಆಲೂಗಡ್ಡೆ ಕಟ್ ಮಾಡಿರೋದು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ತೆಂಗಿನಕಾಯಿ ತುರಿ. ಆಲೂ ಪಲ್ಯ ರೆಡಿ ಆಯಿತು. ಬನ್ನಿ ದೋಸೆ ಹಾಕ್ಕೊಳ್ಳೋಣ. ಹಂಗೆ ಸ್ವಲ್ಪ ಕಾಯಬೇಕು. ದೋಸೆ ಹಾಕ್ಕೊತಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಮಧ್ಯಕ್ಕೆ ಒಂದು ಸ್ವಲ್ಪ ಹಾಫ್ ಭಾಗ ಇಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ. ಇದೊಂಥರ ತ್ರಿಕೋನ ಶೈಲಿಲಿ ಬರುತ್ತೆ. ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ, ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿ ಈ ಥರ ದೋಸೆಯಾಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.